ಶಿಕ್ಷಣ ಇದ್ರೆ ಎಲ್ಲಿ ಬೇಕಾದರೂ ನಾವು ಸರ್ವೈವಲ್ ಆಗಬಹುದು. ಈಗ ತಾನೇ ಸುಮಾ ಮೇಡಮ್ನವರು ಒಂದು ಸ್ಟೋರಿ ತಮಗೆ ಹೇಳಿದ್ರು. ಅದರಲ್ಲಿ ಸ್ವಲ್ಪ ಭಾಗ ನನಗೂ ಕೂಡ ಅನ್ವಯಿಸ್ತದೆ. ನಾನೇನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಲ್ಲ. ಕೊನೆಯಲ್ಲಿ ಬೆಂಚ್ನವ. ಯಾರಾದರೂ ನಮ್ಮ ಇಂಗ್ಲಿಷ್ ಲೆಕ್ಚರರ್ಸ್ ವರ್ಡ್ ಆಪೋಸಿಟ್ ವರ್ಡ್ ಕೇಳಿದಂತ ಸಂದರ್ಭದಲ್ಲಿ ನಮ್ಗೆ ಯಾವನು ಗೊತ್ತಾಗದಲ್ಲಿರ್ತಕ್ಕಂತಹ ಕೆಂಗೇರಿ ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರಿಗೆ ಒಂದು ಮಾದರಿ ಕಾಲೇಜ್ ಆಗಿ ಬೆಳೀತಾ ಇದೆ. ಇದು ಹೆಮ್ಮೆಯ ಸಂಕೇತ. ಯಾಕೆಂದ್ರೆ ಯಾವುದೇ ಖಾಸಗಿ ಕಾಲೇಜುಗಳಿಗಿಂತಲೂ ಕಡಿಮೆ ಇಲ್ಲದಂತಹ ಫಲಿತಾಂಶವನ್ನ ಪಡ್ಕೊಳ್ತಾ ಇದೆ. ಕ್ರೀಡಾ ವಿಭಾಗದಲ್ಲಿ, ಸಾಂಸ್ಕೃತಿಕ ವಿಭಾಗದಲ್ಲಿ, ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರು ತುಂಬಾ ಅತ್ಯುತ್ತಮವಾದಂತಹ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ನಮಗೆ ಸಂತಸವನ್ನ, ಹೆಮ್ಮೆಯನ್ನ ತಂದಿರ್ತಕ್ಕಂಥದ್ದು. ಬಹುಶಃ ಕೆಂಗೇರಿ ಸುತ್ತಮುತ್ತ ಇರ್ತಕ್ಕಂಥ ಯಾವ ಕಾಲೇಜು ಪಡೆಯದಷ್ಟು ರ್ಯಾಂಕ್ಗಳನ್ನ ನಮ್ಮ ಸರ್ಕಾರಿ ಕಾಲೇಜು ಪಡ್ಕೊಂಡಿದೆ ಅಂತ ಅಂದ್ರೆ ಅದು ಬಹಳ ಹೆಮ್ಮೆಯ ಸಂಗತಿ. ಹಲವಾರು ಗೋಲ್ಡ್ ಮೆಡಲ್ಗಳು, ಜೊತೆಗೆ ನಮ್ಮ ಫಲಿತಾಂಶದಲ್ಲಿ 50ಕ್ಕಿಂತ ಹೆಚ್ಚು ಭಾಗ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗ್ತಾರೆ. ಅದಕ್ಕೆ ಕಾರಣ ನನ್ನಲ್ಲಿರ್ತಕ್ಕಂಥ, ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ನುರಿತ ಬೋಧಕ ವರ್ಗ, ಅಧ್ಯಾಪಕ ವರ್ಗ, ಅವರ ಶ್ರಮದಿಂದ ಇವತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾಲೇಜನ್ನ ಕಟ್ತಾ ಇದ್ದೀವಿ. ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂತಹ ಶೈಕ್ಷಣಿಕ ಎಲ್ಲ ವಿಚಾರಗಳನ್ನ ನಾವು ತಿಳಿಸ್ಕೊಳ್ಳೋದ್ರ ಮುಖಾಂತರವಾಗಿ ಈ ಸಮಾಜಕ್ಕೆ ಅತ್ಯುತ್ತಮ ನಾಗರಿಕರನ್ನಾಗಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಮತ್ತೆ ನಮ್ಮ ಉನ್ನತ ಶಿಕ್ಷಣ ಇಲಾಖೆ ನಮ್ಮ ಕಾಲೇಜನ್ನ ಅತ್ಯುತ್ತಮ ಕಾಲೇಜು ಅಂತ ಹೇಳಿ ಘೋಷಣೆ ಮಾಡಿದೆ. ಅದಾದ್ಮೇಲೆ ಇಡೀ ಬೆಂಗಳೂರಿನಲ್ಲಿ ಬರೀ 6 ಕಾಲೇಜಿಗೆ ಒಂದು ಕೋರ್ಸ್ ಅನ್ನ ಕೊಟ್ಟಿದೆ. BCom ನಲ್ಲಿ ರಿಟೇಲ್ ಓರಿಯೆಂಟೇಷನ್. ಆ ಕೋರ್ಸ್ ಮುಖಾಂತರವಾಗಿ ವಿದ್ಯಾರ್ಥಿಗಳಲ್ಲಿ ಕೆಲಸವನ್ನ ಅವರು ಹುಡುಕೋದ್ಕಿಂತ ನಾವೇ ಕೆಲಸವನ್ನ ಕೊಟ್ಟು ಅವರನ್ನ ಕಳಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ವಿಭಿನ್ನವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನ ಕೂಡ ನಾವು ಹಾಕೊಂಡಿದ್ದೀವಿ. ಹೀಗಾಗಿ ಪ್ಲೇಸ್ಮೆಂಟ್ ನಮ್ಮಲ್ಲಿ BA ಕಾರ್ಯಕ್ರಮದಲ್ಲಿ ನಮಗೆ 900 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ರು. ಬೆಳಗಿನ ಕಾರ್ಯಕ್ರಮದಲ್ಲಿ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ. ಕಂಬದರಂಗಯ್ಯ ಮತ್ತು ಅನಿಲ್ ಕುಮಾರ್ ಅವರ ಮನರಂಜನೆ ಇದೆ. ನಂತರ 2:30 ಮೇಲೆ ವಿದ್ಯಾರ್ಥಿ ಕಾರ್ಯಕ್ರಮಗಳು ಇರುತ್ತವೆ. ನಮ್ಮ ಕಾಲೇಜಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಕ್ಕಂತಹ ಬಹುಮಂದಿ ಸರ್ಕಾರಿ ಕಾಲೇಜಲ್ಲೇ ಓದಿರ್ತಕ್ಕಂಥದ್ದು. ನಾನು ನಮ್ಮ ಪೋಷಕರಿಗೆ ಹೇಳ್ತಕ್ಕಂಥದ್ದು ಇಷ್ಟೇನೆ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಕಾಲೇಜಿಗೆ ಸೇರಿಸಿ. ಸರ್ಕಾರಿ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ, ನಾವು ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ.